ಅಕ್ರಮವಾಗಿ ಬಾಂಗ್ಲಾದೇಶದಿಂದ ಬಂದು ಇಲ್ಲಿ ನೆಲೆಸಿ ಅಕ್ರಮ ದಂಧೆಗಳನ್ನ ಮಾಡಿಕೊಂಡು ಇಲ್ಲಿನ ಭದ್ರತೆಗೆ ಸವಾಲೊಡ್ಡುವಂತ ಕೆಲಸವನ್ನ ಈ ಅಕ್ರಮ ಬಾಂಗ್ಲಾದೇಶಿಗಳು ಮಾಡ್ತಾ ಇದ್ದಾರೆ. ಅನೇಕ ಕಡೆಗಳಲ್ಲಿ ಇದೇ ರೀತಿಯಾಗಿ ನಡೀತಾ ಇತ್ತು. ಇವತ್ತು ಕೂಡ ಅನೇಕ ಕಡೆಗಳಲ್ಲಿ ಇನ್ನೂ ಬಾಂಗ್ಲಾದೇಶಿಗರು ನೆಲೆಸಿದ್ದಾರೆ. ಜೊತೆಯಲ್ಲಿ ರಿಪಬ್ಲಿಕ್ ಕನ್ನಡ ಡೇರಿಂಗ್ ಇನ್ವೆಸ್ಟಿಗೇಷನ್ ಮಾಡೋ ಮೂಲಕ ಎಲ್ಲೆಲ್ಲಿ ಅಕ್ರಮ ನಿವಾಸಿಗಳಿದ್ದಾರೋ ಅವರು ಎಲ್ಲರನ್ನೂ ಕೂಡ ಹುಡುಕಿ ತೆಗೆಯುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಡೀಟೇಲ್ಡ್ ವರದಿ ಇದೆ, ನೋಡ್ಕೊಂಡ್ಬರ್ತೀವಿ. सराउंडिंग में मादनाकनली का सराउंडिंग पूरा ढूंढ लिया तो उनको 2-3 हजार लोग मिल जाते. 2-3 हजार बांग्ला आदमी वाला इधर करके बोला है. बांग्लादेश रहता है, इधर है. बांग्ला रहता है, बांग्लादेशी रहता है. ಸಮರ ನುಸುಳುಕೋರರ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರ ಸಾರಿದೆ. ಭಾರತಕ್ಕೆ ನುಸುಳಿ ಬಂದ ಅಕ್ರಮ ಬಾಂಗ್ಲಾದೇಶಿಗರನ್ನ ಹುಡುಕಿ ಬೇಟೆಯಾಡ್ತಾ ಇದೆ. ಬೆಂಗಳೂರಲ್ಲಿ ಅಕ್ರಮವಾಗಿ ಅವಿತುಕೊಳ್ತಿರುವಂತಹ ಬ್ಲಡಿ ಬಾಂಗ್ಲಾಗಳನ್ನ ಶಿಕಾರಿ ಮಾಡ್ತಾ ಇದೆ. ಡೈರಿಂಗ್ ಸ್ಟಿಂಗ್ ಆಪರೇಷನ್ ಮಾಡಿ ಸಿಲಿಕಾನ್ ಸಿಟಿಯಲ್ಲಿರುವಂತಹ ಬಾಂಗ್ಲಾ ಹಬ್ಗಳನ್ನ ಎಕ್ಸ್ಪೋಸ್ ಮಾಡುತ್ತಿದೆ. ಇದು ರಿಪಬ್ಲಿಕ್ ಕನ್ನಡದ ಬಾಂಗ್ಲಾ ಬೇಟೆ 3.0. रिपब्लिक कन्नड़ा नॉन स्टॉप इन्वेस्टिगेशन. बांग्ला आदमी वाला इधर करके बोला है. बांग्लादेश रहता है, इधर है. बांग्ला रहता है, बांग्लादेशी रहता है. इधर है. कितना आदमी है इधर? ಮೊನ್ನೆಯಷ್ಟೇ ನಿಮ್ಮ ರಿಪಬ್ಲಿಕ್ ಕನ್ನಡ ಕಗ್ಗಲಿಪುರದ ಕನಕಪುರ ಮುಖ್ಯ ರಸ್ತೆಯಲ್ಲಿ ಡೇರಿಂಗ್ ಸ್ಟಿಂಗ್ ಆಪರೇಷನ್ ಮಾಡಿತ್ತು. ಅಕ್ರಮವಾಗಿ ನೆಲೆಯೂರಿರುವಂತಹ ಬಾಂಗ್ಲಾದೇಶಿಗಳನ್ನ ಬಯಲಿಗೆ ಎಳೆದಿತ್ತು. ಬಳಿಕ ನಿನ್ನೆ ಮಾದನಾಯಕನಹಳ್ಳಿಯಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರು ಅಡಗಿಕೊಂಡಿರುವುದನ್ನ ಬಟಾಬಯಲು ಮಾಡಿತ್ತು. ಇದೀಗ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರುವಂತಹ ಅಕ್ರಮ ಬಾಂಗ್ಲಾ ಹಬ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಎಕ್ಸ್ಪೋಸ್ ಮಾಡ್ತಾ ಇದೆ. ಹುಲಿಮಂಗಲ ಫೋರ್ಡು ಗ್ರಾಮದಲ್ಲಿ ಬಾಂಗ್ಲಾ ಹಬ್. रिपब्लिक कन्नडा डेयरिंग स्टिंग ऑपरेशन. कहाँ से आया? दुकान. कितना साल से है इधर? इधर पड़ा 5 साल से. बांग्ला आदमी वाला इधर है करके बोला है. बांग्लादेश रहता है, इधर है. बांग्ला रहता है, बांग्लादेशी रहता है. ಇಡೀ ಬೆಂಗಳೂರಿಗೆ ಬಾಂಗ್ಲಾದೇಶಿಗಳ ಅಕ್ರಮ ಜಾಲ ಹರಡಿದೆ. ಎಲೆಕ್ಟ್ರಾನಿಕ್ ಸಿಟಿಯ ಹುಲಿಮಂಗಲ ಪೋರ್ಡು ಗ್ರಾಮದಲ್ಲಿ ಅಕ್ರಮ ಬಾಂಗ್ಲಾದೇಶಿಗಳು ನೆಲೆಯೂರಿದ್ದಾರೆ. ರಿಪಬ್ಲಿಕ್ ಕನ್ನಡದ ಡೇರಿಂಗ್ ಸ್ಟಿಂಗ್ ಆಪರೇಷನ್ ಅಲ್ಲಿ ಎಲ್ಲವೂ ಕೂಡ ಪಟಾಬಯಲಾಗಿದೆ. 4 ಎಕರೆ ಜಾಗದಲ್ಲಿ ಅಕ್ರಮ ಬಾಂಗ್ಲಾದೇಶಿಗಳ ಜೀವನ. कहाँ से आया? दुकान से. कितना साल से है इधर? इधर पड़ा 5 साल से. पहले किधर था? पहले था बम्बई में. मुंबई. दूसरा काम करता था, ये काम नहीं करता. क्या काम करता था इधर? वो इधर दरबानी काम करते थे, सिगरेट गाँव. बांग्ला आदमी वाला इधर है करके बोला है. बांग्लादेश रहता है, इधर है. बांग्ला रहता है, बांग्लादेशी रहता है. इधर है. कितना आदमी है इधर? ये सर नहीं बोल सकते हैं, ये बोल नहीं सकते. क्यों? नहीं. ಒಂದೇ ಟೆಂಟ್ನಲ್ಲಿ ಇಬ್ಬರು ಬಾಂಗ್ಲಾದೇಶಿಗಳ ವಾಸ. ಅಕ್ರಮ ಬಾಂಗ್ಲಾ ಕೋಟೆಗೆ ನುಗ್ಗಿದ ರಿಪಬ್ಲಿಕ್. कितने मेंबर है बांग्लादेश? 2 आदमी है. 2 आदमी है. कितना दिन से था इधर? इधर मालूम नहीं है, हम इधर नूतन आया, अभी नया आया. नहीं यार, आप कितना आदमी है इधर, कितना दिन होगा इधर आने का, क्या काम कर रहे हैं, डॉक्यूमेंट कुछ भी है क्या? ये मैं एनजीओ से आया हेल्प करने का, ये थोड़ा ड्रिंकिंग वाटर का, स्कूल एक करने का. इधर आप बराबर बोल दिए तो मैं अरेंज कर रहे हैं. इधर एक फैमिली आया. हाँ, कितना आदमी है एक फैमिली का? 4. नहीं, 2 आदमी. 2 आदमी. आप कुछ प्रॉब्लम नहीं, आराम से. 2 आदमी इधर आया. और कितना लास्ट अभी है? अभी नहीं है. ये मालूम नहीं है. अभी गुदम में मैं न आया, 1 महीना हो आया. हम इधर ही आया 1 महीना. तुमसे पहले से है क्या? हाँ, हमारा पहले से. इधर ಹೊಸಬ್ ನಂತೆ ಅವ್ರು ಮುಂಚೆಯಿಂದ ಇಲ್ಲೇ ಇದ್ದಾರಂತೆ. इधर ही कुछ नहीं है क्या? नहीं, इधर ही सब असम का है. असम. हाँ, पूरा आपका असम नाम का क्या है. है? हमारा रामराना है. रमराना. हाँ. कहाँ से? कोलकाता के. अभी वहाँ से हिंदू मुस्लिम? मैं हिंदू नहीं, मुस्लिम. ठीक है, कुछ प्रॉब्लम नहीं. आईडी कार्ड है ना इधर? आईडी कार्ड है, वो ओनर लेके जाए. ರಿಪಬ್ಲಿಕ್ ಕಂಡು ಬಾಂಗ್ಲಾದೇಶಿಗಳು ಎಸ್ಕೇಪ್. ಬೆಂಗಿಪುರ ಪೋರ್ಟ್ ಗ್ರಾಮಲ್ಲಿದ್ರೆ ಈ ಒಂದು ಮನೆಯಲ್ಲಿ ಇಬ್ಬರು ಬಾಂಗ್ಲಾದೇಶರಿದ್ದಾರೆ.
ಜಸ್ಟ್ ನಾವು ಬರೋದ್ ನೋಡಿ ಓಡಿ ಹೋಗಿದ್ದಾರೆ, ಲಾಕ್ ಮಾಡ್ಕೊಂಡಿದ್ದಾರೆ. ದೃಶ್ಯದ ನೋಡ್ತಿರ್ಬೋದು, ಲಾಕ್ ಮಾಡ್ಕೊಂಡು ಹೋಗಿದ್ದಾರೆ. ಒಂದ್ ಕಡೆ ಅಕ್ರಮವಾಗಿ ಬಾಂಗ್ಲಾದೇಶದವರು ಸಿಲಿಕಾನ್ ಸಿಟಿಯಲ್ಲಿ ಇಡೀ ಸುತ್ತ ಎಲ್ಲಿ, ಯಾಕಂದ್ರೆ ಪ್ರಮುಖ ಏರಿಯಾಗಳಲ್ಲಿ ಇದ್ದಾರೆ. ಹೀಗಾಗಿ ಇವ್ರನ್ನೆಲ್ಲ ಒದ್ದು ಓಡಿಸಬೇಕೆಂಬುದು ಹಿಂದೂಪರ ಸಂಘಟನೆ ಆಗ್ರಹವಾಗಿದೆ. ನಾವು ಬರೋದ್ ನೋಡಿ ಸದ್ಯಕ್ಕೆ ಈಗ ಡೋರ್ ಲಾಕ್ ಹಾಕಿದ್ದಾರೆ, ಈಗ ಕೀ ಹಾಕಿ ಓಡಿ ಹೋಗಿದ್ದಾರೆ. ಬಾಂಗ್ಲಾದೇಶಿಗಳಿಗೆ ಜಾಗ ಕೊಟ್ಟ ಮಾಲೀಕ. ನಾವು ಎಂಕ್ವೈರಿ ಮಾಡಿದ್ರೆ ತೊಂದರೆ ಆಗಿದೆಯಾ ನಿಮ್ಗೆ? ಏನಾದ್ರು ತೊಂದರೆ ಆಗ್ತಿದ್ಯಾ? ಯಾಕೆಂತಂದ್ರೆ ಬೆಟ್ಟದಾಸ್ಪುರ ಸುತ್ತಮುತ್ತ ಸ್ವಲ್ಪ ಕಳ್ಳತನಗಳು, ನೈಟ್ ಇದ್ ಮಾಡೋದು, ಈ ತರ ಎಲ್ಲ ಗಾಡಿಗಳದೆಲ್ಲ ನೋಟೆಡ್ ಆಗಿದೆ. ಹಾಗಾಗಿ ಸ್ವಲ್ಪ ವಿಚಾರಣೆ ಮಾಡೋಣ ಅನ್ಕೊಂಡ್ ಬಂದಿದೀವಿ. ನೀವು ಸಹಕರಿಸಬೇಕು ದಯವಿಟ್ಟು. ಏನು ಹುದ್ದೆ ಸರ್ ನಿಮ್ದು? ಒಳ್ಳೇದು. ಅದಕ್ಕೆ ನೋಡಿ ಎಲ್ಲಾ ಚೆಕ್ ಮಾಡ್ಕೊಂಡು ಹೋಗಿ, ಏನೇ ಪ್ರಾಬ್ಲಮ್ ನೋ ಪ್ರಾಬ್ಲಮ್, ನಮ್ಗೇನೇ ಭಯ ಇದೆಲ್ಲ. ರಿಪಬ್ಲಿಕ್ ಕನ್ನಡದ ಪ್ರಶ್ನೆಗೆ ಹಾರಕೆಯ ಉತ್ತರ. ಎಷ್ಟು ವರ್ಷಗಳಿದ್ದಾರೆ ಅಂತ ಇವರು? ಇಲ್ಲ 15 ದಿವಸ ಆಯ್ತಪ್ಪ. 3 ವರ್ಷ ಇಲ್ಲ ಯಾವನು ಹೇಳಿದ ಸುಮ್ನೆ ಅಕ್ರಮವಾಗಿದ್ದಾರೆ ಅಂತ ಹೇಳ್ತಿದ್ರೆ. ಇಲ್ಲ ಅಂತ ಹೇಳಿದ್ರಲ್ಲ, ಇಲ್ಲ ಯಾವನು ಇಲ್ಲ, ಬಾಂಗ್ಲಾದಲ್ಲಿ ಯಾವನು ಇಲ್ಲ, ಡೆಲ್ಲಿ ಕಲ್ಕತ್ತಾ ಇರೋದು. ಆಯ್ತಾ? ಅಲ್ಲ ಸರ್, ಈಗ ನಿವಾಸ ನಾನು ಹೇಳಿಲ್ಲ 15 ದಿವಸ ನಾನು 7 ಗಂಟೆಗೆ ಹೇಳು. ಆಯ್ತಾ? ಖಾಲಿ ಮಾಡ್ತಾ 15 ದಿವಸ ಆಯ್ತು, ಖಾಲಿ ಮಾಡಿಸ್ತೇನೆ ಎಲ್ಲರೂ ನೀವು ಖಾಲಿ ಮಾಡಿಸ್ತೀನಿ. ಸರ್, ಇದು ರಾಂಗ್ ಆಗಲ್ವಾ ಅಂತ ಅಕ್ರಮವಾಗಿ? ಹಲೋ, ನಾನು ಹೇಳಿಲ್ಲ, ನಾನು ವಿಡಿಯೋ ಇದೆ ತೋರಿಸ್ತೀನಿ. ನಾನು ಹೇಳು ತೋರ್ಸೋದು ಆ ತರ ಇದ್ರೆ ನಾನು ನೀನ್ ಹೇಳಿದ್ರೆ ಮಾಡ್ತೀನಿ. ಹೌದಾ? ತೋರ್ಸ್ಬೋದಾ? ಅಕ್ರಮ ಬಾಂಗ್ಲಾದೇಶಿಗಳನ್ನು ಒದ್ದು ಓಡಿಸಿ ರಾಜ್ಯ ಸರ್ಕಾರಕ್ಕೆ ಹಿಂದೂ ಮುಖಂಡರ ಆಗ್ರಹ. ಬಾಂಗ್ಲಾದೇಶವನ್ನ ತುಂಬಾ ಹೈಡ್ ಮಾಡಿಕೊಂಡು ಇವರು ಒಳಗಡೆ ಇಟ್ಟುಕೊಂಡು ಇದ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಪೊಲೀಸ್ ಇಲಾಖೆ ಗಮನ ಹರಿಸಿ, ಒಳಗಡೆ ಯಾರ್ಯಾರಿದ್ದಾರೆ ಬಾಂಗ್ಲಾದೇಶರು ಅವ್ರದ್ದು ಇಲ್ಲಿ ದಾಖಲಾತಿಯಿಂದ ಒದ್ದು ಹೊರಗಡೆ ಹಾಕಿ ದಯವಿಟ್ಟು ಅಂತ ಅಂದ್ಬಿಟ್ಟು ನಾನು ಕೇಳ್ಕೊಳ್ತೀನಿ. ನೋಡಿದ್ರಲ್ಲ, ಬೆಂಗಳೂರಲ್ಲಿ ಹೇಗೆ ಬ್ಲಡಿ ಬಾಂಗ್ಲಾದೇಶಿಗಳ ಕರಾಳ ಜಾಲ ಹಬ್ಬಿದೆ ಅಂತ. ಕಗ್ಗಲಿಪುರದಿಂದ ಹಿಡಿದು ಮಾದನಾಯಕನಹಳ್ಳಿ ಎಲೆಕ್ಟ್ರಾನಿಕ್ ಸಿಟಿಯವರೆಗೂ ನುಸುಳುಕೋರರ ಸಾಮ್ರಾಜ್ಯ ಬೆಳೆದು ಹೋಗಿದೆ. ಸಿಕ್ಕ ಬೆಲದೊಳಗೆ ಬಾಂಗ್ಲಾದೇಶಿಯರು ಅಡಗಿ ಕುಳಿತಿದ್ದಾರೆ. ಈ ನುಸುಳುಕೋರರನ್ನ ಒದ್ದು ದೇಶದಿಂದ ಆಚೆಗೆ ಹಾಕದಿದ್ರೆ ಅಪಾಯ ತಪ್ಪಿದ್ದಲ್ಲ. ವೀರೇಶ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಅಕ್ರಮವಾಗಿ ಬಾಂಗ್ಲಾದೇಶದಿಂದ ಬಂದು ಇಲ್ಲಿ ನೆಲೆಸಿ ಅಕ್ರಮ ದಂಧೆಗಳನ್ನ ಮಾಡಿಕೊಂಡು ಇಲ್ಲಿನ ಭದ್ರತೆಗೆ ಸವಾಲೊಡ್ಡುವಂತ ಕೆಲಸವನ್ನ ಈ ಅಕ್ರಮ ಬಾಂಗ್ಲಾದೇಶಿಗಳು ಮಾಡ್ತಾ ಇದ್ದಾರೆ. ಅನೇಕ ಕಡೆಗಳಲ್ಲಿ ಇದೇ ರೀತಿಯಾಗಿ ನಡೀತಾ ಇತ್ತು. ಇವತ್ತು ಕೂಡ ಅನೇಕ ಕಡೆಗಳಲ್ಲಿ ಇನ್ನೂ ಬಾಂಗ್ಲಾದೇಶಿಗರು ನೆಲೆಸಿದ್ದಾರೆ. ಜೊತೆಯಲ್ಲಿ ರಿಪಬ್ಲಿಕ್ ಕನ್ನಡ ಡೇರಿಂಗ್ ಇನ್ವೆಸ್ಟಿಗೇಷನ್ ಮಾಡೋ ಮೂಲಕ ಎಲ್ಲೆಲ್ಲಿ ಅಕ್ರಮ ನಿವಾಸಿಗಳಿದ್ದಾರೋ ಅವರು ಎಲ್ಲರನ್ನೂ ಕೂಡ ಹುಡುಕಿ ತೆಗೆಯುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಡೀಟೇಲ್ಡ್ ವರದಿ ಇದೆ, ನೋಡ್ಕೊಂಡ್ಬನ್ನಿ. सराउंडिंग में मादनाकनली का सराउंडिंग पूरा ढूंढ लिया तो उनको 2-3 हजार लोग मिल जाते. 2-3 हजार बांग्ला आदमी वाला इधर करके बोला है. बांग्ला है इधर है, बांग्ला रहता है, बांग्लादेशी रहता है. ಸಮರ. ನುಸುಳುಕೋರರ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರ ಸಾರಿದೆ. ಭಾರತಕ್ಕೆ ನುಸುಳಿ ಬಂದ ಅಕ್ರಮ ಬಾಂಗ್ಲಾದೇಶಿಗರನ್ನ ಹುಡುಕಿ ಬೇಟೆಯಾಡ್ತಾ ಇದೆ. ಬೆಂಗಳೂರಲ್ಲಿ ಅಕ್ರಮವಾಗಿ ಅವಿತು ಕುಳಿತಿರುವಂತಹ